ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬಿಡುಗಡೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿರೋ ಎಲ್ಲ ತಾಯಂದಿರಿಗೂ ಮತ್ತು ಫಲಾನುಭವಿಗಳಿಗೂ ಕೊನೆಗೂ ಒಂದು ಅತ್ಯಂತ ಸಂತೋಷದ ಸುದ್ದಿ ಸಿಕ್ಕಿದೆ. ನಿಮ್ಮ 31ನೇ ಕಂತಿನ ಹಣ ಈಗ ಬಿಡುಗಡೆ ಹಂತಕ್ಕೆ ಬಂದಿದ್ದು, ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ನೀವು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಆದ ನಂತರ ನೀವು ದಯವಿಟ್ಟು ಅದರಲ್ಲಿ ಲೈಕ್ ಬಟನ್ ಇದೆ, ದಯವಿಟ್ಟು ಆ ಲೈಕ್ ಬಟನನ್ನು ನೀವು ಪ್ರೆಸ್ ಮಾಡಿ. ಇನ್ನು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇನ್ನು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರ್ಥಿಕ ಇಲಾಖೆಯಿಂದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಅಧಿಕೃತವಾಗಿ ಬಿಡುಗಡೆಯಾಗಿದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿ ನೀಡಿದ್ದರು. ಆದರೆ ಈಗ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಇದನ್ನು ನಾವಷ್ಟೇ ಹೇಳ್ತಿಲ್ಲ, ಅದಕ್ಕೆ ಪಕ್ಕಾ DBT ಪ್ರೂಫ್ ಕೂಡ ಇದೆ. ಅದಕ್ಕಾಗಿ ನೀವು ಮೊದಲನೆಯದಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಈ ರೀತಿ ಶೇರ್ ಮಾಡುವುದರಿಂದ ನಿಮ್ಮ ಇತರರಿಗೂ, ಸ್ನೇಹಿತರಿಗೂ, ಫ್ಯಾಮಿಲಿಗೂ ಇನ್ಫಾರ್ಮೇಷನ್ ಅಪ್ಡೇಷನ್ ಕೂಡ ಸಿಗುತ್ತೆ. ಅದೇ ರೀತಿ ನಮ್ಮ ಚಾನೆಲ್ ಕೂಡ ಬೆಳೀಲಿಕ್ಕೆ ಇದು ಪ್ರಮುಖವಾದ ಸಹಾಯ ಅಂತ ಕೂಡ ಹೇಳಬಹುದು. ಇದಲ್ಲದೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರ್ಥಿಕ ಇಲಾಖೆಯಿಂದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಅಧಿಕೃತವಾಗಿ ಬಿಡುಗಡೆಯಾಗಿದೆ ಅಂತ ಕೂಡ ಸಚಿವರು ತಿಳಿಸಿದರು. ಅದರ ಬೆನ್ನಲ್ಲೇ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತದಲ್ಲಿ ಬಂದಿದೆ, ಅಂದರೆ ಶುರು ಆಗಿದೆ ಈಗ ಆಲ್ರೆಡಿ. ಅದರ ಬಗ್ಗೆ ಕೆಲವೊಂದು ಪ್ರೂಫ್ಗಳು ಕೂಡ ಇವೆ. ಪ್ರೂಫ್ಗಳನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಕೆಲವರು ಯಾರೆಲ್ಲ ಹಣವನ್ನು ಪಡೆದಿದ್ದಾರೋ ಅಂಥವರು ಪ್ರೂಫನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಅಂದರೆ ನೀವು ಕೂಡ ಚೆಕ್ ಮಾಡಬಹುದು. DBT ಕರ್ನಾಟಕ ಆ್ಯಪ್, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಅದರ ಆ್ಯಪನ್ನು ನೀವು ಓಪನ್ ಮಾಡಿ ಚೆಕ್ ಮಾಡಿದರೆ ಅಲ್ಲಿ ಜುಲೈ ತಿಂಗಳ 31ನೇ ಕಂತಿನ ಸ್ಟೇಟಸ್ ಡಿಸ್ಪ್ಲೇ ಆಗ್ತಾ ಇದೆ ಮತ್ತು ಸ್ಟೇಟಸ್ ಜಾಗದಲ್ಲಿ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಇದು ಕರ್ನಾಟಕ ಸರ್ಕಾರದ ಅಧಿಕೃತ ಆ್ಯಪ್ ಆಗಿರೋದ್ರಿಂದ ಇದರಲ್ಲಿ ದಿನಾಂಕ ಮತ್ತು ಸಕ್ಸಸ್ ಸ್ಟೇಟಸ್ ಬಂದಿದೆ. ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೇರವಾಗಿ ನಿಮ್ಮ ಖಾತೆಗೆ 2,000 ಹಣ ಜಮೆಯಾಗುವುದು 100ಕ್ಕೆ 100ರಷ್ಟು ಕೂಡ ಗ್ಯಾರಂಟಿಯಾಗಿದೆ. ಯಾಕೆಂತ ಹೇಳಿದರೆ ಅದರಲ್ಲಿ ಬಂದ ನಂತರ DBT ಕರ್ನಾಟಕ ಆ್ಯಪ್ ಏನಿದೆ ಅದರಲ್ಲಿ ಬಂದ ನಂತರ ನಿಮ್ಮ ಅಕೌಂಟಿಗೆ, ಅಂದರೆ ಖಾತೆಗೆ ಈ 2,000 ಹಣ ಏನು 31ನೇ ಕಂತಿನ ಹಣ ಜಮಾ ಆಗುತ್ತೆ. ಇನ್ನು ತುಂಬ ಜನರಿಗೆ ಇರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದರೆ, ನಾವು ಮರು ಅರ್ಜಿ ಸಲ್ಲಿಸಬೇಕಂತ ಹೇಳಿ ಎಲ್ಲ ನ್ಯೂಸ್ಗಳಲ್ಲಿಯೂ ಕೂಡ, ಮಾಧ್ಯಮಗಳಲ್ಲಿಯೂ, ಪತ್ರಿಕೆಗಳಲ್ಲಿಯೂ ಕೂಡ ಮರು ಅರ್ಜಿ ಹಾಕಬೇಕು ಅಂತೇಳಿ ಬರ್ತಾ ಉಂಟು. ನಾವು ಹಾಕಲೇಬೇಕಾ ಅಂತ ಹೇಳಿರುವಂತಹ ಪ್ರಶ್ನೆ. ಅಂದರೆ ಯಾರು ಕೂಡ ನೀವು ಮರು ಅರ್ಜಿ ಹಾಕುವಂತಹ ಅವಶ್ಯಕತೆ ಇಲ್ಲ. ಅದು ಮೊದಲು ಏನು CM ಅವರು ಹೇಳಿದ್ರು, ಅದು ಮರಣ ಹೊಂದಿದವರ ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗಿದೆ, ಅಂದರೆ ಅದು ಅನರ್ಹರು ಅಂತ ಹೇಳಿ ಕೂಡ ಪಟ್ಟಿಯನ್ನು ತಯಾರಿಸಲಾಗಿತ್ತು. ಯಾಕೆಂತ ಹೇಳಿದರೆ ಯಾರು ಅರ್ಹರಿದ್ದಾರೋ ಅವರು ಮರಣ ಹೊಂದಿದ ನಂತರ ಅವರ ಹೆಸರಿನಲ್ಲಿ ಪಡೆಯುವಂತಹ ಹಣ ಅದು ಸರ್ಕಾರಕ್ಕೆ ಮಾಡುವಂತಹ ವಂಚನೆ ಅಂತ ಹೇಳಿ, ಅದಕ್ಕಾಗಿ ಒಮ್ಮೆ ಅವರು ಈ ಯೋಜನೆಯನ್ನು ತಂದಿದ್ರು. ಎಲ್ಲರೂ ಕೂಡ ಮರು ಅರ್ಜಿ ಸಲ್ಲಿಸಿದರೆ ನಾವು ಈ ಮರಣ ಹೊಂದಿದವರ ಅಕೌಂಟಿಗೆ ಹೋಗುವಂತಹ ಹಣವನ್ನು ತಡೆಗಟ್ಟಬಹುದು ಅಂತ ಹೇಳಿ ಅದನ್ನು, ಅದರ ಜನರ ಸಮಸ್ಯೆಗಳನ್ನು ಮನಗಂಡು ಅದನ್ನು ಕ್ಯಾನ್ಸಲ್ ಮಾಡಿದ್ರು ಕೂಡ. ಕ್ಯಾನ್ಸಲ್ ಮಾಡಿ ಯಾರು ಮರಣ ಹೊಂದಿದ್ದಾರೋ ಅಂಥವರು ಹಣವನ್ನು ಪಡೆದಿದ್ದರೆ ಅದನ್ನು ರಿಟರ್ನ್ ಕೊಡಬೇಕು ಅಂತ ಹೇಳಿ ಕೂಡ ಮಾಡಿದರು. ಅದಕ್ಕಾಗಿ ಒಂದು ಸಾಫ್ಟ್ವೇರನ್ನು ಕೂಡ ತಯಾರು ಮಾಡಿದರು. ಯಾರು ಮರಣ ಸರ್ಟಿಫಿಕೇಟ್ ತಗೊಳ್ತಾರೋ ಅಂಥವರು ಡೈರೆಕ್ಟಾಗಿ ಈ ಸಾಫ್ಟ್ವೇರಲ್ಲಿ ಕೂಡ ಲಿಂಕ್ ಆಗಿ ಗೃಹಲಕ್ಷ್ಮಿ ಹಣವು ಕೂಡ ಬರುವುದು ನಿಲ್ಲಿಸುವುದಕ್ಕಾಗಿ ಇಂತಹ ಒಂದು ಸಾಫ್ಟ್ವೇರನ್ನು ಕೂಡ ರೆಡಿ ಮಾಡ್ತಾ ಇದ್ರು. ಮರು ಅರ್ಜಿ ಹಾಕೋದ್ರಿಂದ ಗಂಟೆ ಕಟ್ಟಲೆ ಎಲ್ಲ ಮಹಿಳೆಯರು ಕೂಡ ಹೋಗಿ ಸೇವಾ ಕೇಂದ್ರಗಳಲ್ಲಿ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದರಿಂದ ಮಹಿಳೆಯರಿಗೂ ಕೂಡ ತೊಂದರೆ ತಪ್ಪಿದ್ದಲ್ಲ. ಆದ್ದರಿಂದ ಇಂತಹ ಮರು ಅರ್ಜಿ ಸಲ್ಲಿಕೆಯನ್ನು ಕೈಬಿಟ್ಟು ಆ ನಂತರ ಯಾರು GST ಪೇಯರ್ಸ್ ಇದ್ದಾರೋ ಅಥವಾ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ ಅಂಥವರಿಗೆ ಮಾತ್ರ ಈ ಹಣ ಬರುವುದಿಲ್ಲ ಅಂತ ಕೂಡ
ಅದನ್ನು ಹೇಳಿದರು. ಅಂಥವರು ಮಾತ್ರ ನೀವು ಚೆಕ್ ಮಾಡಿಕೊಳ್ಳಿ ನಿಮ್ಮ ಸ್ಟೇಟಸನ್ನು. ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಅಂಥವರು, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿಯೂ ಕೂಡ ರೇಷನ್ ಕಾರ್ಡಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದರೆ ಅಥವಾ ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಅಂಥವರ ಹೆಸರನ್ನು ಮಾತ್ರ ಕೈ ಬಿಡಲಾಗುವುದು ಅಂತ ಕೂಡ ಸ್ಪಷ್ಟಪಡಿಸಿದರು. ಮತ್ತು ತುಂಬ ಜನರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಲಸೆ ಬಂದು ಇಲ್ಲಿ ಗೃಹಲಕ್ಷ್ಮಿ ಹಣವನ್ನು ಉಪಯೋಗಿಸ್ತಾ ಇದ್ದರು. ಅಂಥವರಿಗೂ ಕೂಡ ಅಂಥವರ ಯೋಜನೆಯನ್ನು ಕೂಡ ಕೈ ಬಿಡಲಾಗುವುದು. ಅಂದರೆ ಅವರಿಗೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಇನ್ನು ಒಂದೊಂದು ಗ್ರಾಮಕ್ಕೆ ಒಬ್ಬೊಬ್ಬರು ಅಧಿಕಾರಿಯನ್ನು ಕೂಡ ನೇಮಿಸಿ ಅವರು ಚೆಕ್ ಮಾಡ್ತಾರೆ. ಅಂದರೆ ನಿಮ್ಮಲ್ಲಿ ವೋಟರ್ ID ಇದೆಯಾ ಅಂತ ಹೇಳಿ. ನೀವು ವೋಟ್ ಹಾಕುವುದು ಇನ್ನೊಂದು ರಾಜ್ಯ ಮತ್ತು ನಮ್ಮ ಯೋಜನೆಯನ್ನು ಪಡ್ಕೊಳ್ಳೋದು ಇನ್ನೊಂದು ರಾಜ್ಯದವರಾದರೆ ಅದು ನಮ್ಮ ರಾಜ್ಯಕ್ಕೆ ಇರುವಂತಹ ನಷ್ಟ. ನಮ್ಮ ರಾಜ್ಯದಲ್ಲಿ ಯಾರು ನಮಗೆ ವೋಟ್ ಹಾಕ್ತಾರೋ ಅಂಥವರಿಗೆ ಮಾತ್ರ ಈ ಯೋಜನೆ ಸಿಗಬೇಕು. ಅಂದರೆ ಅವರು ಬೇರೆ ರಾಜ್ಯದವರಾಗಿದ್ದರೆ ಅಲ್ಲಿಯ ಯೋಜನೆಗಳು ಅವರಿಗೆ ಸಿಗುತ್ತೆ. ಪುನಃ ನಮ್ಮ ರಾಜ್ಯದ ಕರ್ನಾಟಕದ್ದು ಕೂಡ ಯೋಜನೆಯನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಅರ್ಹ ಫಲಾನುಭವಿಗಳಿಗೆ ಸಿಗುವುದು ಕಷ್ಟ. ಅದಕ್ಕಾಗಿ ಮರು ಅರ್ಜಿ ಅಂತ ಹೇಳಿ ಹೊಸ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರು. ಅದರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅದನ್ನು ಕೂಡ ಕೈ ಬಿಡಲಾಗಿದ್ದು, ಇನ್ನು ಅಧಿಕಾರಿಗಳು ಮನೆ ಮನೆಗೆ ಬಂದು ಎಲ್ಲರ ಡಾಕ್ಯುಮೆಂಟನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ಮೇಯ್ನಾಗಿ ನಿಮ್ಮಲ್ಲಿ ವೋಟರ್ ID ಇರಬೇಕು, ನೀವು ಈ ರಾಜ್ಯದಲ್ಲಿ ವೋಟ್ ಹಾಕಿದವರಾಗಿರಬೇಕು. ವಲಸೆ ಕಾರ್ಮಿಕರಿಗೆ ಅಥವಾ ವಲಸೆ ಬಂದವರಿಗೆ ಬೇರೆ ರಾಜ್ಯದಲ್ಲಿ ವೋಟ್ ಹಾಕ್ತಾ ಇದ್ದೆ ಅಂಥವರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಸಿಗುವುದಿಲ್ಲ. ಇನ್ನು ನೀವು DBT ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದರೆ, ಅಂದರೆ ನೀವು ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗಿ DBT ಆ್ಯಪ್ ಅಂತ ಹೇಳಿ ಅಲ್ಲಿ ಟೈಪ್ ಮಾಡಿದರೆ ನಿಮಗೆ ಅದೊಂದು ಆ್ಯಪ್ ಸಿಗುತ್ತೆ. ಅದರಲ್ಲಿ ನೀವು ಚೆಕ್ ಮಾಡಬಹುದು. ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಈಗಲೇ ಪ್ಲೇಸ್ಟೋರಿಂದ DBT ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೊಟ್ಟು 4 ಅಂಕಿಯ ಪಿನ್ಸೆಟ್ ಬರುತ್ತೆ, ಅಂದರೆ ಒಂದು OTP ಬರುತ್ತೆ. ಅದಕ್ಕೆ ಎಂಟ್ರಿ ಮಾಡಬೇಕು. ಆನಂತರ ಲಾಗಿನ್ ಮಾಡಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬಹುದು. ಒಂದು ವೇಳೆ ನಿಮಗೆ ಆ್ಯಪ್ ಓಪನ್ ಆಗ್ತಿಲ್ಲ ಅಥವಾ ಏನಾದರೂ ಎರರ್ ಬರ್ತಾ ಇದ್ದರೆ ಹಳೆ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ, ಅಂದರೆ ಡಿಲೀಟ್ ಮಾಡಿ ಪ್ಲೇಸ್ಟೋರಿಂದ ಮತ್ತೊಮ್ಮೆ ಹೊಸದಾಗಿ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಆಗ ಖಂಡಿತ ವರ್ಕ್ ಆಗುತ್ತೆ. ನಿಮಗೂ ಕೂಡ 31ನೇ ಕಂತಿನ ಹಣ ಸ್ಟೇಟಸ್ ತೋರಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನು ತಪ್ಪದೇ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಲಿಕ್ಕೆ ಮರಿಬೇಡಿ. ಅಂದರೆ ನಿಮಗೆ ಹಣ ಬಿಡುಗಡೆ ಆಗಿದೆಯಾ ಅಂತ ಹೇಳಿ ಈ DBT ಆ್ಯಪ್ ಮೂಲಕ ನಿಮಗೆ ಸುಲಭವಾಗಿ ತಿಳ್ಕೋಬಹುದು. ಇನ್ನು ಸರ್ಕಾರದಿಂದ DBT ಮುಖಾಂತರ ಹಂತವಾಗಿ ಹಣ ಬಿಡುಗಡೆ ಆಗ್ತಾ ಇದೆ. ಅಂದರೆ 3 ಹಂತದಲ್ಲಿ ಯಾವಾಗಲೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವಂಥದ್ದು. ಮೊದಲನೇ ಹಂತದಲ್ಲಿ ಒಂದು 20ರಿಂದ 30% ಜನರಿಗೆ ಜಮಾ ಆಗುತ್ತೆ. ಇನ್ನು ಎರಡನೇ ಹಂತದಲ್ಲಿ 80% ಜನರಿಗೂ ಕೂಡ ಜಮಾ ಆಗುತ್ತೆ. ಇನ್ನು ಮೂರನೇ ಹಂತದಲ್ಲಿ ಉಳಿದ 10% ಅಥವಾ 20% ಜನರಿಗೆ ಜಮಾ ಆಗುವಂಥದ್ದು. ಸೊ ಒಂದು ವೇಳೆ ನಿಮ್ಮ 31ನೇ ಕಂತಿನ ನಿಮಗೆ 3ನೇ ಹಂತದಲ್ಲಿ ಯಾರಿಗಾದರೂ ಹಣ ಬರದಿದ್ದರೆ ನಿಮಗೆ 31ನೇ ಕಂತಿನ ಹಣ ಬಿಡುಗಡೆಯಾಗುವ ಸಮಯದಲ್ಲಿ ಮೊದಲನೇ ಹಂತದಲ್ಲಿ ನಿಮಗೆ 30ನೇ ಕಂತಿನ ಹಣ ಬರುತ್ತೆ. ಅದೇ ರೀತಿ 3ನೇ ಹಂತದಲ್ಲಿ 31ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ನೀವು ಯಾರಿಗಾದರೂ ಹಣ ಬಂದಿಲ್ಲ ಅಂತ ಹೇಳಿದರೆ ಯಾರು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಮಾಹಿತಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ತಾಯಂದಿರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.